ಹಲೋ ಹಾಯ್ ಗುಡ್ ಮಾರ್ನಿಂಗ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್, ವೆಲ್ಕಮ್ ಟು ಮೈ ಲೈಫ್ ಆ್ಯಸ್ ಇಟ್ ಈಸ್. ಸೊ ವೀಕ್ಷಕರೇ, ಹೇಗೆ ಅನ್ನಿಸ್ತು ನನ್ನ ಲಾಸ್ಟ್ ವ್ಲಾಗ್? ನಾನು ಗ್ರೋಸರಿ ಶಾಪಿಂಗ್ ಮಾಡೋಕ್ಕೆ ಹೋಗಿದ್ದೆ. ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಐ ಥಿಂಕ್ ಕುಕಿಂಗ್ ವ್ಲಾಗ್ಸ್ ಅಲ್ಲದೇನೂ ನೀವು ಈ ಥರ ವ್ಲಾಗ್ಸ್ನ ಖುಷಿ ಪಡ್ತೀರಾ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಅದಕ್ಕೇ ಒಂದು ಸಿಮಿಲರ್ ವ್ಲಾಗ್ ಟುಡೇ. ಇವತ್ತು ನಾನು ಏನು ಮಾಡ್ತೀನಿ ಅಂದರೆ, ಒಂದು ಹೋಲ್ ಡೇ, ಅ ಡೇ ಇನ್ ಮೈ ಲೈಫ್ ಅಂತ ಹೇಳ್ತಾರಲ್ಲ, ಹೋಲ್ ಡೇ ನಾನು ಏನು ಮಾಡ್ತೀನಿ ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ. ಐ ಆಮ್ ಸೋ ಸಾರಿ, ಬೆಳಗ್ಗೆ ನಾನು ಎದ್ದೆ. ಆ್ಯಕ್ಚುಲಿ ವ್ಲಾಗ್ ಮಾಡೋ ಪ್ಲ್ಯಾನ್ ಇರಲಿಲ್ಲ ನನಗೆ. ಎದ್ದು ಬ್ರೇಕ್ಫಾಸ್ಟ್ ಎಲ್ಲ ಮಾಡಾಯಿತು. ಸೊ ನಾನು ಬ್ರೇಕ್ಫಾಸ್ಟ್ ನಿಮಗೆ ತೋರ್ಸೋಕ್ಕೆ ಆಗಲಿಲ್ಲ ನಾನೇನು ಬ್ರೇಕ್ಫಾಸ್ಟ್ ಮಾಡಿದೆ ಅಂತ. ಬೇಸಿಕ್ಲಿ ನಾನು ಎದ್ಮೇಲೆ 2 ಎಗ್ಸ್ನ ಬಾಯ್ಲ್ ಮಾಡಿದೆ. ಬಟ್ ಅದು ಎಗ್ಗಿಂದ ಐ ಟುಕ್ ಔಟ್ ದಿ ಯೆಲ್ಲೋ ಪಾರ್ಟ್, ಯಾಕಂದರೆ ಸ್ವಲ್ಪ ಎಲ್ಲೋ ಅಲ್ಲಿ ಎಸಿಡಿಟಿ ಟ್ರಿಗರ್ ಆಗುತ್ತೆ. ನಾನು ಹೇಳ್ತಾ ಇದ್ದೀನಲ್ಲ, ನಾನು ಸ್ವಲ್ಪ ಗಟ್ ಟ್ರೀಟ್ಮೆಂಟಲ್ಲಿರೋದ್ರಿಂದ, ಸೊ ಐ ಆಮ್ ಆ್ಯಕ್ಚುಲಿ ನಾಟ್ ಟೇಕಿಂಗ್ ದಿ ಯೆಲ್ಲೋ ಪಾರ್ಟ್. ಅದಲ್ಲದೆ 2 ಎಗ್ ವೈಟ್ಸ್ನ ತಿಂದು, ಮತ್ತು ಈ ರಾಗಿ ಮಾಲ್ಟ್ ಬರುತ್ತಲ್ಲ, ಅದರಿಂದು ಲ್ಯಾಕ್ಟೋಸ್ ಫ್ರೀ ಮಿಲ್ಕಲ್ಲಿ ನಾನು ಚೆನ್ನಾಗಿ ಮಾಲ್ಟ್ ಮಾಡಿ ಅದನ್ನು ತಿಂದೆ. ಸೊ ದ್ಯಾಟ್ಸ್ ದ ಬ್ರೇಕ್ಫಾಸ್ಟ್ ಪಾರ್ಟ್. ಐ ಆಮ್ ಸೋ ಸಾರಿ. ಪ್ರಾಬಬ್ಲಿ ಐ ಕ್ಯಾನ್ ಪುಟ್ ದ ಪಿಕ್ಚರ್ ಫಾರ್ ಯು ಟು ಸಿ ವಾಟ್ ಐ ಏಟ್. ಅಪಾರ್ಟ್ ಫ್ರಮ್ ದ್ಯಾಟ್ ಇನ್ನೂ ಅಡುಗೆ ಮಾಡೋದಿದೆ. ಫಾರ್ ಲಂಚ್ ಏನು ಮಾಡಬೇಕು ಇನ್ನೂ ಗೊತ್ತಿಲ್ಲ. ಬಟ್ ದೆನ್ ಇವತ್ತು ನಾನು ಏನು ಹೇಳ್ತಾರೆ ಅದಕ್ಕೆ, ಪಡುಲ್ಕಾಯಿ, ಎಸ್, ಸ್ನೇಕ್ ಗಾರ್ಡ್ ಅಂತ ಹೇಳ್ತಾರಲ್ಲ, ಅದರಿಂದು ಪಲ್ಯ ಮಾಡಬೇಕು ಅಂತಿದ್ದೀನಿ. ಪ್ಲಸ್ಸು ನುಗ್ಗೆಕಾಯಿ ಸಾಂಬಾರು ಮಾಡಬೇಕು ಅಂತಿದ್ದೀನಿ. ಅಗೇನ್ ನುಗ್ಗೆಕಾಯಿ ಸಾಂಬಾರು ಅಷ್ಟೇ, ವಿತೌಟ್ ದಾಲ್, ವಿತೌಟ್ ಆನಿಯನ್, ವಿತೌಟ್ ಗಾರ್ಲಿಕ್ ಇದನ್ನು ಮಾಡ್ತೀನಿ. ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ. ಸೊ ಲೆಟ್ ಮೀ ಟ್ರೈ. ನಿಮಗೆ ಹೇಳ್ತೀನಿ ನಾನು ಏನೇನು ಹಾಕಿದ್ದೀನಿ ಅಂತ. ಬಟ್ ದಿಸ್ ಇಸ್ ನಾಟ್ ಅ ಕುಕಿಂಗ್ ವ್ಲಾಗ್. ದಿಸ್ ಇಸ್ ಗೋಯಿಂಗ್ ಟು ಬಿ ಅ ಕಂಪ್ಲೀಟ್ ಡೇ ಇನ್ ಮೈ ಲೈಫ್. ಇವತ್ತೇನು ಮಾಡ್ತೀನಿ ಅಂತ. ಆಲ್ಸೋ ಬಿಕಾಸ್ ಐ ಹ್ಯಾವ್ ಗಾಟ್ ಮೈ ಪೀರಿಯಡ್ಸ್. ಸೊ ಹಾಗಾಗಿ ನಾನು ವರ್ಕೌಟ್ಗೆ ಹೋಗಲ್ಲ. ಅಟ್ಲೀಸ್ಟ್ 2 to 3 ಡೇಸ್ ನಾನು ವರ್ಕೌಟ್ ಮಾಡಲ್ಲ. ಬಿಕಾಸ್ ಐ ಜಸ್ಟ್ ವಾಂಟ್ ಮೈ ಬಾಡಿ ಟು ರಿಲ್ಯಾಕ್ಸ್. ಅದಾದಮೇಲೆ ವರ್ಕೌಟ್ ಮಾಡೋದು ನಾನು. ಎನಿವೇ, ಸೊ ದಿಸ್ ಈಸ್ ದ ಪ್ಲ್ಯಾನ್. ನೋಡೋಣ ಲಂಚ್ ಆದಮೇಲೆ ಏನು ಮಾಡಬೇಕು ಅಂತ. ಐಮ್ ಆ್ಯಕ್ಚುಲಿ ಥಿಂಕಿಂಗ್ ಆಫ್ ಗೋಯಿಂಗ್ ಟು ಅ ಮೂವಿ. ಐ ಡೋಂಟ್ ನೋ, ಇಟ್ ಆಲ್ ಡಿಪೆಂಡ್ಸ್ ಆನ್ ದ ಟೈಮಿಂಗ್. ಬಿಕಾಸ್ ಮೂವಿ ಟೈಮಿಂಗು ಇಟ್ಸ್ ಅರೌಂಡ್ 2:45ಗೆ ಮೂವಿ ಇದೆ. ಐ ಮೀನ್ ಇಟ್ ವಿಲ್ ಸ್ಟಾರ್ಟ್ ಎಟ್ ಅರೌಂಡ್ 3 o'clock. ಬೇಸಿಕ್ಲಿ ಐಮ್ ವಾಚಿಂಗ್ ಅನ್ ಇಂಗ್ಲೀಷ್ ಫಿಲ್ಮ್ ಕಾಲ್ಡ್ ಎಸ್ ಎಂಡ್ ಆಫ್ ಓಕ್ ಸ್ಟ್ರೀಟ್. ಐ ಜಸ್ಟ್ ವಾಂಟೆಡ್ ಟು ವಾಚ್ ದಟ್ ಫಿಲ್ಮ್. ನೋಡೋಣ, ಅದು ನೋಡಿದ್ಮೇಲೆ ಹೇಳ್ತೀನಿ ಹೇಗಿದೆ ಅಂತ. But this is my plan for the day, so let's get started and let's get into the work. Hey guys, ಈ ಇರುವೆಗಳು ಎಲ್ಲಿಂದ ಬರುತ್ತೆ ಅಂತ ಗೊತ್ತಾಗಲ್ಲ. ಸೀರಿಯಸ್ಲಿ, ನಾನು ಮೊನ್ನೆನೇ ಎಲ್ಲ ಕ್ಲೀನ್ ಮಾಡಿದೆ. ಬೈ ದ ವೇ, ಇದು ನನ್ನ ಚಿಕ್ಕ ಆಲ್ಟರ್. ನಾನಿರೋದು ವೆರಿ ಸ್ಮಾಲ್ ಹೌಸಲ್ಲಿ. ಸೊ ದಿಸ್ ಈಸ್ ಮೈ ಫ್ಯಾಮಿಲಿ ಪಿಕ್ಚರ್. ಐ ಥಿಂಕ್ ಸ್ವಲ್ಪ ಶ್ಯಾಡೋ ಇಲ್ಲಿ ಗೊತ್ತಾಗುತ್ತೆ ನಿಮಗೆ. ದಿಸ್ ಇಸ್ ಮೀ, ಮೈ ಡ್ಯಾಡ್, ಮಾಮ್, ಬ್ರದರ್, ಸಿಸ್ಟರ್, ಮೈ 2 nieces, ಆ್ಯಂಡ್ ದೆನ್ ನಾವು 3 ಜನ, ನನ್ನ ಅಕ್ಕ, ನನ್ನ ಅಣ್ಣ ಮತ್ತು ನಾನು. ಸೊ ಈ ಇರುವೆಗಳನ್ನ ಏನೋ ಮಾಡಬೇಕಲ್ಲ, ನಾನು ಹೆಂಗೆ ತೆಗೆಯೋದು? ಎಲ್ಲೂ ಇಲ್ಲೇನು ಊಟದ ಸಾಮಾನು ಇಲ್ಲ, ಏನೂ ಬೀಳಿಸ್ಕೊಂಡು ಇಲ್ಲ, ಆದ್ರೂ ಇರುವೆಗಳಿಷ್ಟು ಒಂದಿದೆ. ಎನಿವೇಸ್, ಇವತ್ತು ನಾನು ಅದನ್ನು ಕ್ಲೀನ್ ಮಾಡ್ತೀನಿ. ಎರಡು ನುಗ್ಗೆಕಾಯಿ. ನಂದು ತುಂಬ ಟೈನಿ ಸ್ಮಾಲ್ ಕಿಚನ್. ಸೊ ಹಾಗಾಗಿ ಎಲ್ಲ ಒಂಥರ ಹತ್ರದಲ್ಲೇ ಇದೆ. ಹಿಂಗೆ ಕೈ ಎಕ್ಸ್ಟೆಂಡ್ ಮಾಡಿದ ತಕ್ಷಣ ಎಲ್ಲ ಸಿಕ್ಬಿಡುತ್ತೆ ನನಗೆ. ಆ ಥರ ಇದೆ ನನ್ನ ಕಿಚನ್. ಬಟ್ ಐ ಲೈಕ್ ದಿಸ್. ಐ ಲವ್ ಕೋಝಿ ಪ್ಲೇಸಸ್, ಸ್ಮಾಲ್ ಕ್ಯೂಟ್ ಕೋಝಿ ಎನ್ವೈರ್ಮೆಂಟಲ್ಲಿ ನನಗೆ ತುಂಬ ಇಷ್ಟ ಆಗುತ್ತೆ. ಸೊ ಓಕೆ, ಸ್ವಲ್ಪ ಪಾತ್ರೆಗಳಿದೆ, ಅದನ್ನೆಲ್ಲ ತೊಳಿಬೇಕು. ಬಟ್ ಐ ವಾಂಟ್ ಟು ಫಸ್ಟ್ ಕುಕ್ ಎಲ್ಲ ಮಾಡಿದ್ಮೇಲೆ ಆಮೇಲೆ ತೊಳಿತೀನಿ. ಓಕೆ, ಒಳ್ಳೆ ಬೆಳಕಿಗೆ ಕಿಟಕಿ ಓಪನ್ ಮಾಡೋಣ. ತುಂಬ ಚೆನ್ನಾಗಿರುತ್ತೆ. ಇಲ್ಲಂತೂ ಎಂಥ ಒಳ್ಳೆ ಬಿಸಿಲು ಗಾಳಿ ಬರುತ್ತೆ ಅಂದರೆ, ಬಿಕಾಸ್ ಐ ಸ್ಟೇ ಅಟ್ ದ 3rd floor. ಇಟ್ಸ್ ಅಮೇಝಿಂಗ್. ಬಟ್ ಇವತ್ತು ಸ್ವಲ್ಪ ವೆದರು ತುಂಬಾ ಗ್ಲೂಮಿ ಆಗಿದೆ. ಇನ್ನೂ ಸನ್ ಬರ್ತಾನೇ ಇಲ್ಲ.
ಸೊ ನೀವಿಲ್ಲಿ ನೋಡ್ಬೋದು ವೀಕ್ಷಕರೇ, ನಾನು ಹ್ಯಾವ್ ಕೆಪ್ಟ್ ಒಂದು ಸ್ಮಾಲ್ ಕ್ಯೂಟ್ ಪ್ಲಾಂಟ್. ನನಗೆ ಈ ಗ್ರೀನರಿ ಎಲ್ಲ ಕಡೆ ಇರಬೇಕು, ನಂಗೆ ತುಂಬ ಖುಷಿ ಆಗುತ್ತೆ. ಇಟ್ ಮೇಕ್ಸ್ ಮೀ ಫೀಲ್ ವೆರಿ ಜಾಯ್ಫುಲ್, ವೆರಿ ಬ್ರೈಟ್. ಸೊ ದಿಸ್ ಇಸ್ ವಾಟ್ ಇಟ್ ಇಸ್. ಸ್ವಲ್ಪ 2-3 ಲೀವ್ಸು ಒಣಗೋಗಿದೆ. ಬಟ್ ಲೀವ್ಸು ಒಣಗೋದು ಒಳ್ಳೆ ಸೈನ್ ಅಂತ ಹೇಳ್ತಾರೆ. ಬಿಕಾಸ್ ಮನೇಲಿ ಏನೇನು ನೆಗೆಟಿವಿಟಿ ಇದ್ದರೆ ಅದು ಹೋಗಿದೆ ಅಂತ ಅರ್ಥ. ಆ್ಯಂಡ್ ದಿಸ್ ಲೀವ್ಸ್ ಆಲ್ ದ ಪಾಸಿಟಿವ್ ಎನರ್ಜಿ. ಸೋ ಪ್ರಿಟಿ ಅಲ್ಲ, ಐ ಲವ್ ದಿಸ್. ಸ್ವಲ್ಪ ಬಿಸಿಲು ಬರ್ತಾ ಇದೆ ಈಗ. Don't judge me, it's my small cute kitchen and I love it. ಸೊ ಫಸ್ಟು ನನಗೆ ಏನೇನು ಕಟ್ಟಿಂಗ್ ಮಾಡ್ಕೊಬೇಕು ಎಲ್ಲ ಫಸ್ಟ್ ಕಟ್ಟಿಂಗ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಬಿಕಾಸ್ ನನಗೆ ಆಮೇಲೆ ಕೆಲವ್ರು ಇರ್ತಾರಲ್ಲ, ಈಗ ನನ್ನ ಮಮ್ಮಿ, ನನ್ನ ತಾಯಿ ಏನು ಮಾಡ್ತಾರಂದರೆ ಕೆಲಸ ಮಾಡ್ತಾನೆ ಕಟ್ಟಿಂಗ್ ಮಾಡ್ತಾ ಎಲ್ಲ ವಸ್ತುಗಳನ್ನ ಹಾಕ್ಬಿಡ್ತಾರೆ. ನನಗೆ ಆ ಥರ ಆಗೋಲ್ಲ. ಐ ಹ್ಯಾವ್ ಟು ಡೂ ದ ಕಟ್ಟಿಂಗ್, ಕೀಪ್ ಎವ್ರಿಥಿಂಗ್ ರೆಡಿ ಆ್ಯಂಡ್ ದೆನ್ ಕುಕ್. ಸೊ ಐ ವಿಲ್ ಸ್ಟಾರ್ಟ್ ಡೂಯಿಂಗ್ ದ್ಯಾಟ್. ಹಾಯ್ ಗೈಸ್, ಸೊ ಇವಾಗ ಅಡುಗೆ ಎಲ್ಲ ಮುಗೀತು. ಸೂಪರ್ವಾಗಿ ಅಡುಗೆ ಆಗಿದೆ. ನಾ ಹೇಳ್ದಂಗೆ ಪಲ್ಯ ಮಾಡಿದೆ, ಸಾರು ಮಾಡಿದೆ, ಈಗ ಅನ್ನಕ್ಕೆ ಇಟ್ಟಿದ್ದೀನಿ. ಅದಲ್ಲದೆ ಚಿಕನ್ಗೆ ಮ್ಯಾರಿನೇಟ್ ಮಾಡಿಟ್ಟಿದ್ದೀನಿ. ಇವತ್ತು ಚಿಕನ್ನ ಸ್ವಲ್ಪ ಹಿಂಗೆ ಪ್ಯಾನ್ ಫ್ರೈ ಮಾಡ್ಕೊಂಡು ತಿನ್ನೋಣ ಅಂತ. ಸೊ ಗೈಸ್, ಈ ನೋಡ್ತಾ ಇದ್ದೀರಾ ಈ ವೆದರ್ ಹೆಂಗಿದೆ ಅಂತ. ನಮ್ಮ ಮನೇಲಿ ಲೈಟೇ ಇಲ್ಲ. ಇನ್ಫ್ಯಾಕ್ಟ್ ನನ್ನ ಮನೇಲಿ ಒಳ್ಳೆ ಲೈಟ್ ಬರುತ್ತೆ, ಒಳ್ಳೆ ಸನ್ಲೈಟ್ ಬರುತ್ತೆ. ಬಟ್ ಇವತ್ತು ಲೈಟ್ ಇಲ್ಲ. ಯಾಕೆ ಹೇಳಿ? ಇವತ್ತು ಫುಲ್ ಡೇ ಇಟ್ ಇಸ್ ಗ್ಲೂಮಿ. ಅಂದರೆ ಮಳೆ ಬರ್ತಾನೇ ಇದೆ. ಜಸ್ಟ್ ಗೋನ್ ಶೋ ಇಟ್ ಟು ಯು ದ್ಯಾಟ್ ಇಟ್ ಈಸ್ ಸೋ ಗ್ಲೂಮಿ. ನನಗೆ ಆ್ಯಕ್ಚುಲಿ ಇಷ್ಟೊಂದು ಗ್ಲೂಮಿ ವೆದರ್ ಇಷ್ಟ ಆಗಲ್ಲ ಆನೆಸ್ಟ್ಲಿ ಗೈಸ್. ಐ ಲೈಕ್ ಸನ್. ಐ ಆಮ್ ಅ ಸನ್ ಪರ್ಸನ್. ನನಗೆ ಸನ್ ಇರಬೇಕು. ಆ್ಯಂಡ್ ದ್ಯಾಟ್ ಗಿವ್ಸ್ ಮೀ ಎನರ್ಜಿ, ವಿಟಮಿನ್ ಡಿ, ಆಲ್ ಆಫ್ ದ್ಯಾಟ್ ಇಸ್ ಸೋ ಮಚ್ ವಿತ್ ಸನ್. ಒನ್ಸ್ ಇನ್ ಅ ವೈಲ್ ಇಸ್ ಫೈನ್, ಬಟ್ ಇದು ತುಂಬಾ ಗ್ಲೂಮ್ ಆಯಿತು. ತೋರಿಸ್ತೀನಿ ನೋಡಿ, ಮಳೆ ಬರ್ತಾನೇ ಇದೆ. It's nice for people who enjoy it. I don't enjoy it that much. So that's what it is. ಮನೆ ಸ್ವಲ್ಪ ಕ್ಲೀನ್ ಮಾಡಬೇಕಾಗಿತ್ತು. ಸೊ ಐ ಕ್ಲೀನ್ ಎವ್ರಿಥಿಂಗ್. ದಿನ ಮನೆ ಕ್ಲೀನ್ ಇರಬೇಕು ನನಗಂತೂ. ದ್ಯಾಟ್ ಈಸ್ ವಾಟ್ ನನ್ನ ಆಸೆ. ಐ ಥಿಂಕ್ ನನ್ನ ವಾಯ್ಸ್ ಕೇಳಿಸ್ತಲ್ಲ. ಐ ಶುಡ್ ಟೇಕ್ ಮೈ ಮೈಕ್. ಒಂದು ನಿಮಿಷ ದಾಳಿ, ಮೈಕ್ ತೊಗೊಂಡ್ಬಿಡ್ತೀನಿ. ಮೈಕ್ನ ಆನ್ ಮಾಡ್ಕೊಂಡು ಮಾತಾಡೋಣ. ದಿಸ್ ಇಸ್ ಮೈ ಮೈಕ್ ಆ್ಯಂಡ್ ಲೆಟ್ ಮೀ ಸ್ವಿಚ್ ದಿಸ್ ಆನ್. ಎಸ್, ಈಗ ಆನ್ ಇದೆ. ಫ್ಲಿಪ್ ಇಟ್ ಹಿಯರ್. ಓಕೆ, ಯಾಕಂದರೆ ಮಳೆ ತುಂಬ ಬರ್ತಾ ಇದೆಯಲ್ಲ, ಸೊ ಇಟ್ ಮಸ್ಟ್ ಬಿ ರಿಯಲಿ ಆ ನಾಯ್ಸು ಎಲ್ಲ ಸೇರಿಸಿ ಬರುತ್ತೆ. ಸೊ ಇವಾಗ ಏನು ಮಾಡೋಣ ಅಂದರೆ, ಐ ಆಮ್ ಡನ್ ವಿತ್ ಆಲ್ ದ ವರ್ಕ್. ನೋಡಿ ನನ್ನ ನೇಲ್ಸ್ ಹೆಂಗಾಗಿದೆ. ಜಸ್ಟ್ ಸಿ ದಿಸ್, ನೇಲ್ ಪಾಲಿಶೇ ಹೋಗ್ಬಿಟ್ಟಿದೆ ಎಲ್ಲ. ಸೊ ಲೆಟ್ಸ್ ಡೂ ಸಮ್ ಸೆಲ್ಫ್ ಕೇರ್, ಆಯಿತಾ? ಸೊ ನೇಲ್ ಪಾಲಿಶ್ ಚೇಂಜ್ ಮಾಡೋಣ. ಯಾರು ಹಾಡು ಬರ್ತಾ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ನಾನು ಯೂಟ್ಯೂಬ್ ಆನ್ ಮಾಡಿಟ್ಟಿದ್ದೆ. ಸೊ ನನ್ನದೇ ಹಾಡು ಬರ್ತಾ ಇದೆ. ಆಬ್ವಿಯಸ್ಲಿ ನಾನು ನೋಡಿರ್ತೀನಿ, ಕ್ಯೂ ಅಲ್ಲಿ ಇರುತ್ತೆ. ಬಟ್ ಲವ್ ಮೈ ಸಾಂಗ್. ಕಾಪಿರೈಟ್ ಪ್ರಾಬ್ಲಮ್ಸ್ ಆಗುತ್ತೆ, ಜಾಸ್ತಿ ತೋರ್ಸೋಕ್ಕಾಗಲ್ಲ. ಸೊ ನೇಲ್ ಪಾಲಿಶ್ ಚೇಂಜ್ ಮಾಡಬೇಕಲ್ವಾ? ಸೊ ಏನು ಕಲರ್ ಹಾಕಬೇಕು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ನಿಮಗೆ ತೋರಿಸ್ಬಿಡ್ತೀನಿ. ಸೊ ನೋಡೋಣ, ನಿಮ್ಮ ಜೊತೆನೇ ಚೂಸ್ ಮಾಡೋಣ. ಓಕೆ ಗೈಸ್, ನೋಡಿ ನನ್ನ ಹತ್ರ ಇನ್ನೂ ನೇಲ್ ಪಾಲಿಷಸ್ ಇದೆ. ಬಟ್ ಇದು ನಾನು ರೀಸೆಂಟ್ಲಿ ಪರ್ಚೇಸ್ ಮಾಡಿರೋದು H&M ಇಂದ. ಸೊ ಯಾವ ಕಲರ್ ಹಾಕೋಣ ಎಲ್ಲ ತೆಗೆದುಬಿಡ್ತೀನಿ, ನಿಮಗೆಲ್ಲ ತೋರಿಸ್ತೀನಿ. ಓಕೆನಾ? ಸಿ ವೈಟ್ ಎಲ್ಲ ಇಟ್ಬಿಡೋಣ. ಓಕೆ, ಲೈಟೇ ಇಲ್ಲ ವೀಕ್ಷಕರೇ, ಲೈಟೇ ಇಲ್ಲ. ಓಕೆ, ನಾನು ನನ್ನ ಟಿ ವಿದು ವಾಲ್ಯೂಮ್ ಸ್ವಲ್ಪ Okay guys, so stone nail polishes. Oh my god,
ಬೇಕಾಗಿತ್ತ ನನಗೆ ನಿಮ್ಗೆ ತೋರಿಸ್ಬೇಕು ಅನ್ನೋದ್ರಲ್ಲಿ ಬೀಳ್ಸ್ಕೊಂಡೆ. ವೆಯ್ಟ್. ಓಕೆ, ಎನಿವೇಸ್, ಸೊ ಇಷ್ಟೊಂದು ನೇಲ್ ಪಾಲಿಷ್ ಇದೆ. ಇಷ್ಟೇ ಅಲ್ಲ ನನ್ನ ಕಲೆಕ್ಷನ್ನು. ನಾನು ಜಾಸ್ತಿ ನೇಲ್ ಪಾಲಿಷ್ ಹಾಕಲ್ಲ, ಬಟ್ ಆದರೂ ಸಮ್ಟೈಮ್ಸ್ ಐ ಎಂಜಾಯ್. ಸೊ ದೇರ್ ಇಸ್ ಲಾಟ್ ಮೋರ್ ಇನ್ ದಿಸ್ ಬಾಕ್ಸ್. ಬಟ್ ಐ ಆಮ್ ಶ್ಯೂರ್ ಬೇರೆ ಹುಡುಗಿರಿಗೆ, ಬೇರೆ ಫ್ಯಾಷನ್ಗೆ ತುಂಬ ಅಂದರೆ ಫ್ಯಾಷನಲ್ಲಿ ತುಂಬ ಇನ್ವಾಲ್ವ್ ಅವ್ರ ಹತ್ರ ಇನ್ನೂ ಜಾಸ್ತಿ ಕಲೆಕ್ಷನ್ ಇರುತ್ತೆ. ದಿಸ್ ಇಸ್ ಜಸ್ಟ್ ಸಮ್ ಮಿನಿಮಲ್ ಕಲೆಕ್ಷನ್ ದಟ್ ಐ ಹ್ಯಾವ್. So which color to choose? Let me show you. Guys, ನೋಡಿ, these are my list of colors. ಯಾವುದನ್ನು ಸೆಲೆಕ್ಟ್ ಮಾಡೋದು ಇನ್ನೊಂದು ಹೇಳ, ನನಗೆ ಐದರ್ ಪೇಸ್ಟಲ್ ಕಲರ್ಸ್ ತುಂಬ ಇಷ್ಟ, ಇಲ್ಲ ಡಾರ್ಕ್ ಕಲರ್ಸ್ ಇಷ್ಟ. ನಾನು ಯಾವುದು ತೀರಾ ಲೈಟ್ ಹಾಕ್ಕೊಳಕ್ಕೆ ಹೋಗಲ್ಲ. ಐ ಲವ್ ದೀಸ್ ಪೇಸ್ಟಲ್ ಕಲರ್ಸ್. ಇದನ್ನು ನಾನು ಲಾಸ್ಟ್ ಟೈಮು ಏನದು ಫಿಲಿಪೀನ್ಸ್ ಹೋದಾಗ ಇದನ್ನು ತೊಗೊಂಡು ಬಂದಿದ್ದೆ. ದಿಸ್ ಇಸ್ ಫ್ರಮ್ ಯೂನಿಸೋಲ್. ನಿಮಗೆ ಯೂನಿಸೋಲ್ ಬಗ್ಗೆ ಗೊತ್ತು, ಇಟ್ಸ್ ಅ ಕೊರಿಯನ್ ಬ್ರ್ಯಾಂಡ್. ಮತ್ತು ದಿಸ್ ಈಸ್ ಅ ಟರ್ಕಿಶ್ ಬ್ರ್ಯಾಂಡ್ ಕಾಲ್ಡ್ ಫ್ಲೋರ್ಮಾರ್. ಇದೂ ಅಷ್ಟೇ ಡಾರ್ಕ್ ಕಲರ್. ಸೊ ಐ ಹ್ಯಾವ್ ಲಾಟ್ ಆಫ್ ಬ್ಲ್ಯಾಕ್ಸ್ ಆ್ಯಂಡ್ ಬ್ರೌನ್ಸ್ ಆ್ಯಂಡ್ ಆಲ್ ಆಫ್ ದ್ಯಾಟ್. ದಿಸ್ ಈಸ್ ಫ್ರಮ್ ಝೂಡಿಯೋ. ದಿಸ್ ಈಸ್ ಒನ್ ಮೋರ್. ಇದು ಯಾವುದೋ ಒಂದು ಸುಮ್ಮನೆ ಒಂದು ಗಿಫ್ಟಾಗಿ ಬಂತು. ಆ್ಯಂಡ್ ದಿಸ್ ಈಸ್ ದಿಸ್ ಕೈಂಡ್ ಆಫ್ ಬ್ಲೂ, ಪೇಸ್ಟಲ್ ಬ್ಲೂ. Then this is ನಿಮಗೆಲ್ಲ ಗೊತ್ತಿದೆಯೋ ಗೊತ್ತಿಲ್ಲ, there is this US brand called Sally Hansen ಆಯಿತಾ. It used to be my favorite nail polish brand, like how you have OPI ಅಲ್ವಾ. ಸೊ ಆ ಥರ ಇದೊಂದು ಸ್ಯಾಲಿ ಹ್ಯಾನ್ಸನ್ದು ನೇಲ್ ಪಾಲಿಷ್ ನಾನು US ಟ್ರಾವೆಲ್ ಮಾಡಿದಾಗ ತುಂಬ ತೊಗೊಂಡು ಬಂದಿದ್ದೆ. ದಿಸ್ ಈಸ್ ಒನ್ ಗ್ರೀನ್ ದಟ್ ಐ ಹ್ಯಾವ್. ದೆನ್ there is white and there is this Revlon. This is a very old nail polish, Revlonದು. ಇದು ಐ ಥಿಂಕ್ ನಮ್ಮ ಮಮ್ಮಿ ನನಗೆ ಕೊಟ್ಟಿದ್ದು ಹಾಕು ಅಂತ, ಅದು ನನ್ನ ಹತ್ರನೇ ಉಳ್ಕೊಳ್ತು. ದಿಸ್ ಈಸ್ ಒನ್ ಅರೇಬಿಕ್ ಜೆಲ್ ಫಿನಿಶ್ ನೇಲ್ ಪಾಲಿಷ್. ಇದು ನಾನು ದುಬೈಯಲ್ಲಿ ತೊಗೊಂಡಿದ್ದು. ವೆರಿ ಬ್ಯೂಟಿಫುಲ್ ಕಲರ್ಸ್, ಒನ್ ಆಫ್ ಮೈ ಫೇವ್ರೆಟ್ ಕಲರ್ಸು. ನಾನು ತೋರಿಸ್ತೀನಿ. ಐ ಜಸ್ಟ್ ಲವ್ ದಿಸ್. ಐ ಜಸ್ಟ್ ಎಕ್ಸ್ಟ್ರೀಮ್ ನೋ, ದಿಸ್ ಇಸ್ ನಾಟ್ ಅ ಜೆಲ್ ನೇಲ್ ಪಾಲಿಷ್, ಬಟ್ ದಿಸ್ ಹ್ಯಾಸ್ ಜೆಲ್ ಫಿನಿಶ್ ಆಯಿತಾ. ದಿಸ್ ಇಸ್ ಸೋ ಗುಡ್ ಗೊತ್ತಾ. ಅಪ್ಪ, ಅದು ಹಾಕಿದ್ರೆ ಏನು ಚೆನ್ನಾಗಿದೆ ಅಂದರೆ ಎಷ್ಟು ಸ್ಮೂತಾಗಿ ನಿಮ್ಮ ನೇಲ್ಸ್ ಮೇಲೆ ಇದಾಗುತ್ತೆ ಅಂದರೆ. ಲುಕ್ ಅಟ್ ದ ಪ್ಯಾಕೇಜಿಂಗ್ ಆಲ್ಸೋ, ಇಟ್ಸ್ ಸೋ ಗುಡ್. ಸೊ ಓಕೆ, ಯಾವುದನ್ನು ಸೆಲೆಕ್ಟ್ ಮಾಡಲಿ ಈಗ ನಾನು? ಇವತ್ತು ಮೂವಿ ನೋಡೋಕ್ಕೆ ಹೋಗಬೇಕು, ರೈಟ್? ಇವತ್ತು ಮೂವಿ ನೋಡೋಕ್ಕೆ ಹೋಗಬೇಕು. ಸೊ I don't know, I always love dressing up. ನಾನು ಎಲ್ಲೇ ಹೊರಗೆ ಹೋದ್ರೂ I love dressing up because I believe that ಫ್ರೆಶ್ ಆಗಿ ಡ್ರೆಸ್ಅಪ್ ಮಾಡಿಕೊಂಡು ಹೋಗೋದು, ಇಟ್ ಗಿವ್ಸ್ ಯು ದ್ಯಾಟ್ ಲಾಟ್ ಆಫ್ ಒಂಥರ ಮೆಂಟಲ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಆ್ಯಂಡ್ ಸ್ಟ್ರೆಸ್ ಎಲ್ಲ ರಿಲೀವ್ ಆಗುತ್ತೆ. ಸೊ ಐ ಥಿಂಕ್ ಇಟ್ಸ್ ಗುಡ್. ಐ ಲವ್ ಡೂಯಿಂಗ್ ದ್ಯಾಟ್ ಆ್ಯಂಡ್ ಐ ಲವ್ ಡೂಯಿಂಗ್ ಮೈ ನೇಲ್ಸ್. ಇವಾಗ ಅದನ್ನು ಅರ್ಥ ಮಾಡ್ಕೊಂಡಿದ್ದೀನಿ ದಟ್ ನೇಲ್ ಪಾಲಿಶು, ನೇಲ್ ಕಟ್ ಮಾಡೋದು, ನೇಲ್ ಪಾಲಿಶ್ ಹಾಕ್ಕೊಳ್ಳೋದು ಇವೆಲ್ಲ ಲೈಕ್ ಇಟ್ ಗಿವ್ಸ್ ಮೀ ಲಾಟ್ ಆಫ್ ದಿಸ್ ಲಿಟಲ್ ಜಾಯ್ಸ್ ಇನ್ ಲೈಫ್ when you take care of yourself and make it, and externally also you look good ಅಲ್ವಾ, ಅದು ಚೆನ್ನಾಗಿರುತ್ತೆ. ಸೊ ಯಾವ್ದು ಹಾಕ್ಕೊಳ್ಳಿ ವೀಕ್ಷಕರು? ಇವತ್ತು ಇದನ್ನು ಹಾಕ್ಕೊಳ್ಳ, ಬಿಕಾಸ್ ಈ ಕಲರ್ನ ನಾನು ಟ್ರೈನೇ ಮಾಡಲಿಲ್ಲ. ಸೊ ಈ ಕಲರ್ಸ್ ನೀವೇನು ನೋಡ್ತಾ ಇದ್ದೀರಾ, ಇವೆಲ್ಲ ನಾನು H&M ಇಂದ ತೊಗೊಂಡು ಬಂದಿರೋದು. ಐ ಲವ್ H&M ಅಲ್ಲಿ ಒಳ್ಳೊಳ್ಳೆ ಕಲರ್ಸ್ ಇದೆ. ಸೊ ಇಫ್ ಯು ವಾಂಟ್ ಟು ಬೈ, ಯು ಕ್ಯಾನ್ ಗೋ ಟು H&M and try those colors. And this is also one of my favorite colors. ನೋಡಿ, green, so pretty ಅಲ್ಲ ಇದು. This is that bottle green, leafy green ಅಂತ ಹೇಳ್ತಾರಲ್ಲ. This is so good. This is maroon that I have. This is another pastel and another pastel. ಎನಿವೇಸ್, ರೆಡ್ ಮರೂನ್ ಎಲ್ಲ ನಾನು ತುಂಬ ಹಾಕ್ಕೊಂಡಿದ್ದೀನಿ, ಇವನ್ ಗ್ರೀನು ಹಾಕ್ಕೊಂಡಿದ್ದೀನಿ. ಬಟ್ ಐ ಹ್ಯಾವ್ ನೆವರ್ ಟ್ರೈಡ್ ದಿಸ್ ಕಲರ್, ಸೊ ಐ ವಿಲ್ ಟ್ರೈ ದಿಸ್ ಕಲರ್ ಟುಡೇ. ಓಕೆ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಆ್ಯಕ್ಚುಲಿ ಇದು ಮಿಡ್ ಮಾರ್ನಿಂಗ್ ಅರೌಂಡ್ 11:45-12 ಆಗ್ತಾಯಿದೆ. ಸ್ವಲ್ಪ ಹೊಟ್ಟೆ ಹಸಿತದೆ. ಸೊ ಐ ಥಾಟ್ ಬಿಫೋರ್ ಐ ಡೂ ಮೈ ನೇಲ್ಸ್, ಯಾಕಂದರೆ ನಾನು ನೇಲ್ ರಿಮೂವರ್ ಎಲ್ಲ ಹಾಕಿ ಮಾಡಿದಾಗ ಆ ಕೆಮಿಕಲ್ ಎಲ್ಲ ಕೈಯಲ್ಲೇ ಹಂಗೆ ಇರುತ್ತೆ. ಸೊ ಐ ಥಾಟ್ ಬಿಫೋರ್ ದ್ಯಾಟ್ ಐ ವಿಲ್ ಹ್ಯಾವ್ half a piece of ಡ್ರ್ಯಾಗನ್ ಫ್ರೂಟ್. ನಾನು ಯೂಶ್ವಲಿ ಮಿಡ್ ಮಾರ್ನಿಂಗಲ್ಲಿ ಈ ಥರ ಏನಾದರೂ ಒಂದು ಫ್ರೂಟ್ ತಿಂತೀನಿ. ಸೊ ನಿಮಗೂ ತೋರಿಸ್ಬಿಡೋಣ ಅಂತ. ಲಾಸ್ಟ್ ಟೈಮ್ ತಂದಿದ್ದು ಡ್ರ್ಯಾಗನ್ ಫ್ರೂಟು, it was white and the
seeds in that. I think this is a purple one, whatever you call. I don't know. ನಾನು ಡ್ರ್ಯಾಗನ್ ಫ್ರೂಟ್ ಇತ್ತೀಚೆಗೆ ತಿಂತಾ ಇರೋದು ಬಿಕಾಸ್ ಇಟ್ಸ್ ವೆರಿ ವೆರಿ ಗುಡ್ ಫಾರ್ ಗಟ್ ಹೆಲ್ತ್. ಆ್ಯಸಿಡಿಟಿ, ಬ್ಲೋಟಿಂಗ್ ಏನಾದರೂ ಇದ್ದರೆ ಕಡಿಮೆ ಆಗುತ್ತೆ ಇದರಲ್ಲಿ. ತೊಗೊಳ್ಳಿ, ತಿನ್ನಿ, ಮಜಾ ಮಾಡಿ. ಲೈಕ್ ಇಟ್. ಯಾವುದನ್ನ ಮೂವಿ ನೋಡೋಣ ಅಂತ ಅನ್ನಿಸ್ತಾ ಇದೆ, ಬಟ್ ಯಾವ ಮೂವಿ ನೋಡೋದು ಗೊತ್ತಿಲ್ಲ. ಯಾವುದೂ ಒಳ್ಳೆ ಫಿಲ್ಮ್ಗಳೇ ಇಲ್ಲ. ಇವೇ ನಾನು ಸಾಯಂಕಾಲ ಹೋಗ್ತೀನಿ ಮೂವಿ ನೋಡೋಕ್ಕೆ. ಸೊ ಮನೇಲಿ ಏನು ಯೂಶ್ವಲಿ ನಾನು ಕೆಲವು ವ್ಲಾಗರ್ಸ್ನ ಫಾಲೋ ಮಾಡ್ತೀನಿ. US ವ್ಲಾಗರ್ಸು, ಕೊರಿಯನ್ ವ್ಲಾಗರ್ಸ್, ಜಾಪನೀಸ್ ವ್ಲಾಗರ್ಸ್. ನನಗೆ ಅವ್ರ ಲೈಫ್ ಸ್ಟೈಲ್ ವೀಡಿಯೋಸ್ ತುಂಬ ತುಂಬ ಇಷ್ಟ. ಬಿಕಾಸ್ ಅವರು ಎಷ್ಟು ಏಸ್ಥೆಟಿಕಲಿ ವೀಡಿಯೋಸ್ನ ಮಾಡ್ತಾರೆ ಅಂದರೆ, ಅವರಿಂದ ತುಂಬ ಕಲಿಬೇಕು. the kind of cameras they use and the kind of environment that they have in the house is extremely different, you see. So it's nice to follow people, learn from them and understand what better content you can give to India or Bangalore. ನಮ್ಮ ಕನ್ನಡದವರು ಇತ್ತೀಚೆಗೆ ಬರೀ ವ್ಲಾಗೇ ಮಾಡ್ತಿರೋದು. ಯಾರೂ ಏನೂ ಯುನೀಕಾಗಿ ಸ್ಪೆಷಲಾಗಿ ಏನೂ ಮಾಡ್ತಿಲ್ಲ ಅಂತ ನನಗನ್ಸುತ್ತೆ. ಅದಕ್ಕೆ ಐ ಟ್ರೈ ಮೈ ಬೆಸ್ಟ್, ಏನು ಯೂನೀಕ್ ಮಾಡ್ಬೋದು, ಹೆಂಗೆ ಜನರನ್ನ ನಮಗೆ ವಾಚ್ ಮಾಡೋ ಥರ ಮಾಡಬೇಕು ಅಂತ. ಬಿಕಾಸ್ at the end of the day, let's accept the fact and let's be honest that definitely all of us need to do, want to make money, right? We are not here on YouTube just to, of course entertainment is the majority part, but although all of us want to make money. So money ಸುಮ್ಮನೆ ಬಂದುಬಿಡಲ್ಲ. You need to give a good content. You need to give a content which is unique, interesting, funny, humor ಇರಬೇಕು, ಎಲ್ಲ ಥರ ಇರಬೇಕು. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನನಗೇನು ಅನ್ಸುತ್ತೆ ಗೊತ್ತಾ, ಈವನ್ ಇಫ್ ಯು ಆರ್ ಡೂಯಿಂಗ್ ಅ ಕಾಂಟೆಂಟ್ ವಿಚ್ ಈಸ್ ವೆರಿ ಸಿಮಿಲರ್ ಟು ಸಮನ್ ಎಲ್ಸಸ್ ಕಾಂಟೆಂಟ್, ಸ್ಟಿಲ್ ವಾಟ್ ಈಸ್ ದ ಡಿಫ್ರೆನ್ಸ್ ಇಸ್ ಯುವರ್ ಪರ್ಸ್ನಾಲಿಟಿ. ಅಂದರೆ ನಿಮ್ಮದು ಒಂದು ಪರ್ಸ್ನಾಲಿಟಿ ಇದೆ, ನಿಮ್ಮದು ಒಂದು ಯೂನೀಕ್ನೆಸ್ ಅಂತ ಇರುತ್ತಲ್ಲ. ದ ವೇ I feel, I have a lot of uniqueness and I have a personality which can make people, curious about how I talk, what do I do, and the way I express myself. ಅವೆಲ್ಲ ಮ್ಯಾಟರ್ ಆಗುತ್ತೆ ಅಂತ ನನಗನ್ಸುತ್ತೆ. ಸೊ I always try and do, because see, everybody is learning ಅಲ್ವಾ. even I am learning. ನನ್ನ ಕಾಂಟೆಂಟ್ ಕ್ರಿಯೇಷನಲ್ಲಿ I think it's been just 1.5 years or 2 years maybe, but initially ನನಗೇನೂ ಗೊತ್ತೂ ಇರಲಿಲ್ಲ. So definitely I didn't know what to do, I didn't know how to edit, I didn't know any of those. But even today ನಾನು ಒಬ್ಬಳೇ ಎಲ್ಲ ಮಾಡ್ತಾ ಇರೋದು. I don't have a team, I don't have any support. ನಾನೇ ಕ್ಯಾಮ್ರಾ ಇಡಬೇಕು, ನಾನೇ ಎಲ್ಲ ಆ್ಯಂಗಲ್ಸ್ ನೋಡಬೇಕು, ನಾನೇ ಎಡಿಟ್ ಮಾಡಬೇಕು, ನಾನೇ ಅಪ್ಲೋಡ್ ಮಾಡಬೇಕು. ಬಟ್ ಐ ಎಂಜಾಯ್ ವಾಟ್ ಐ ಡೂ ಬಿಕಾಸ್ ಐ ಹ್ಯಾವ್ ಮೈ ಓನ್ ಬಿಸ್ನೆಸ್. ಸೊ ನನಗೆ ನನ್ನ ಟೈಮು ನಾನು ಯಾವಾಗ ಬೇಕಾದರೂ, ಅಂದರೆ ಅಫ್ಕೋರ್ಸ್ ನನ್ನದೊಂದು ರೂಟೀನ್ ಅಂತ ಇದೆ, ನನ್ನದೊಂದು ಡಿಸಿಪ್ಲಿನ್ ಅಂತ ಇದೆ. ಅದಲ್ಲದೇನೂ ಇಟ್ ಈಸ್ ಮೈ ಓನ್ ಟೈಮ್. ಐ ಕ್ಯಾನ್ ಡಿಸೈಡ್ ವಾಟ್ ಐ ಹ್ಯಾವ್ ಟು ಡೂ. ಐ ಆಮ್ ದ ಬಾಸ್. ಸೊ ನೋಬಡಿ ಈಸ್ ಬಾಸ್ ಅಬವ್ ಮೀ ಆರ್ ನೋಬಡಿ ಕ್ಯಾನ್ ರೂಲ್ ಮೀ. I am the boss and I rule myself. No one else can rule me. That's always been my funda, and I have big dreams, big achievements. ಎಲ್ರಿಗೂ ಅನಿಸುತ್ತೆ, ಎಷ್ಟೋ ಜನಕ್ಕೆ ಐ ಹ್ಯಾವ್ ಬಿನ್ ಆ್ಯನ್ ಆ್ಯಕ್ಟರ್ ಎಲ್ಲ ನೋಡಿದ್ದೀರಾ. ಅದೊಂದು ಲೆವೆಲ್ ಆಫ್ ಅಚೀವ್ಮೆಂಟ್ ಇಲ್ಲ ಅಂತಲ್ಲ, ಬಟ್ ಐ ಸ್ಟಿಲ್ ಫೀಲ್ ದಟ್ ದೆರ್ ಇಸ್ ಲಾಟ್ ಆಫ್ ಕೆಪಾಸಿಟಿ ಆ್ಯಂಡ್ ಕೇಪಬಿಲಿಟಿ ದಟ್ ಐ ಹ್ಯಾವ್ ವಿತ್ ಮೀ, ದಟ್ ಐ ಕ್ಯಾನ್ ರಿಯಲಿ create magic in this world. So of course it takes time, nothing happens overnight alva. It has taken me a lot of time. Many times ನನಗೆ ಅನಿಸಿದೆ, ಅಯ್ಯೋ ಅಷ್ಟೇನಾ, ಇನ್ನೇನು ಮಾಡೋಕ್ಕಾಗಲ್ಲ. ಅಂದರೆ ಅದೊಂಥರ ಬರುತ್ತೆ ಆ ಲೆವೆಲ್, ಯು ಗೋ ಡೌನ್ ಟು ಸಚ್ ಅ ಲೆವೆಲ್ ದಟ್ ಎಲ್ಲೋ ಒಂದು ಕಡೆ ನಿಮ್ಮ ಮೇಲೂ ಕಾನ್ಫಿಡೆನ್ಸ್ ಹೋಗ್ಬಿಡುತ್ತೆ. ಬಿಕಾಸ್ ನೀವು ಮಾಡೋ ಕೆಲಸಕ್ಕೆ ಎಲ್ಲಾದರೂ ಒಂದು ಅಡಚಣೆ ಬರುತ್ತೆ, ಏನಾದರೂ ಒಂದು ಆಗುತ್ತೆ, ಯು ಗೆಟ್ ಸ್ಟಕ್, ಕೆಲಸಗಳಾಗಲ್ಲ. ಅಂಥವೆಲ್ಲ ಟೈಮಲ್ಲಿ you really feel bogged down, you really feel sink ಆಗ್ತೀವಿ ನಾವು. ಬಟ್ somehow I pick myself. I'm a fighter, I pick myself, I just get going. I said it's okay, ಹೇಳ್ತಾರಲ್ಲ ಡ್ಯಾಶ್ ವರ್ಡ್,
F off everything and I still go ahead and do things. So that's, I think I love about myself. I never give up. I just keep going and going no matter what. And that's what makes me special, and that's the kind of stories that I want to share with you all. It's my life, my journey. ನಾನೇನು ಕಲ್ತಿದ್ದೀನಿ, ನನ್ನ ಎಕ್ಸ್ಪೀರಿಯನ್ಸಸ್ ಏನು, ಅದರಿಂದ ನೀವೇನಾದರೂ ಕಲಿಯೋಕ್ಕಾಗುತ್ತಾ ಅನ್ನೋದು ನನಗೂ ಒಂದು ಕಾಂಟ್ರಿಬ್ಯೂಷನ್ ಅಷ್ಟೇ, ಬಿಟ್ಟರೆ ಬೇರೆ ಏನಿಲ್ಲ. ಇಟ್ಸ್ ಅ ಹ್ಯೂಮನ್ ಟು ಹ್ಯೂಮನ್ ಥಿಂಗ್ ಆ್ಯಂಡ್ ನಥಿಂಗ್ ಎಲ್ಸ್. Okay, I'll finish this and then we'll start with my nail work. Okay guys, ಆ್ಯಕ್ಚುಲಿ ಏನು ಮಾಡಿದೆ ಗೊತ್ತಾ, ನಾನು ಆವಾಗಲೇ ಈ ವಿಡಿಯೋ ಶೂಟ್ ಮಾಡೋಣ ಅಂತ ಅಂದ್ಕೊಂಡೆ ಅಲ್ವಾ. ಬಟ್ ಆಮೇಲೆ ರಿಯಲೈಸ್ ಆಯಿತು ದ್ಯಾಟ್ ಇವೆಲ್ಲ ನಾನು ಇವಾಗ ಈ ಕೆಮಿಕಲೆಲ್ಲ ಹಾಕೊಂಡು ಊಟ ಮಾಡಿದ್ರೆ ನನ್ನೆಲ್ಲ ಕೆಮಿಕಲ್ ನನ್ನ ಹೊಟ್ಟೆ ಒಳಗೆ ಹೋಗುತ್ತೆ ಅಂತ. ಸೊ ಐ ಸೆಡ್ ಫಸ್ಟ್ ಊಟ ಮಾಡಿಬಿಡ್ತೀನಿ, ಆಮೇಲೆ ಐ ವಿಲ್ ಡೂ ದಿಸ್. ಸೊ ರೈಟ್ ನೌ ಐ ಆಮ್ ಸ್ಟಾರ್ಟಿಂಗ್ ವಿತ್ ಕ್ಲೆನ್ಸಿಂಗ್ ಆಫ್ ಮೈ ನೇಲ್. ಸೊ ನನ್ನ ನೇಲ್ ಪಾಲಿಷ್ನ ರಿಮೂವ್ ಮಾಡೋದಕ್ಕೆ. ಸೊ ದಿಸ್ ಈಸ್ ದ ಬಾಟಲ್ ದಟ್ ಐ ಗಾಟ್ ಫ್ರಮ್ ಸ್ಪೇನ್. ಸೊ ಇದು ಪ್ರೈಮಾರ್ಕ್ ಅಂತ ಒಂದು, ವಾಟ್ ಯು ಸೇ, ಇಟ್ಸ್ ಅ ಹ್ಯೂಜ್ ಕ್ಲೋದಿಂಗ್ ಮಾರ್ಕೆಟ್. ಅದರಲ್ಲಿ ನನಗೆ ಇದು ಬಾಟಲ್ ಸಿಕ್ತು. ಇಟ್ಸ್ ವೆರಿ ನೈಸ್. ಸೊ ನನ್ನ ಕಾಟನ್, ದಿಸ್ ಇಸ್ ಮೈ ಕಾಟನ್ ಪ್ಯಾಡ್, ಅದೂ ಅಲ್ಲೇ ತೊಗೊಂಡಿರೋದು. ಈಗ ಇಲ್ಲಿ ಇದನ್ನು ಜಸ್ಟ್ ಹಿಂಗೆ ನೋಡಿ ಹಿಂಗೆ ಪ್ರೆಸ್ ಮಾಡಿದ್ರೆ ಸಾಕು. ಸೊ ದ ಎಂಟೈರ್ nail polish remover ಇದ್ರ ಮೇಲೆ ಬರುತ್ತೆ. we go ahead and remove it. ಇದು ನಾನು ಹಾಕಿರೋದು ಮರೂನ್ ನೇಲ್ ಪಾಲಿಷ್ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ನೇಲ್ ಪಾಲಿಷ್ ರಿಮೂವರ್ ಯೂಸ್ ಆಗುತ್ತೆ. ಬಟ್ ದಿಸ್ ಇಸ್ ಅ ಹೈ ಕ್ವಾಲಿಟಿ ನೇಲ್ ಪಾಲಿಷ್ ರಿಮೂವರ್, ಸೊ ಇಟ್ಸ್ ರಿಯಲಿ ಗುಡ್. ನೋಡಿ ಎಷ್ಟು ಬೇಗ ಹೋಯಿತು. ಜಸ್ಟ್ 3-4 ರಬ್ಸಲ್ಲೇ ಹೋಗಿಬಿಡುತ್ತೆ. ದಿಸ್ ಇಸ್ ವಾಟ್ ಇಟ್ ಈಸ್. ಸಕ್ಕತ್ತಾಗಿತ್ತು ಊಟ, ಮಜವಾಗಿತ್ತು. ನಿಮಗೆ ತೋರ್ಸೋಕ್ಕೆ ಮರ್ತೋದೆ ಅಲ್ವಾ ಊಟ ಏನು ಮಾಡಿದೆ ಅಂತ. ಐ ಆಮ್ ಸೋ ಸಾರಿ ಗೈಸ್. ಎಷ್ಟು ಹೊಟ್ಟೆ ಹಸಿತಾಯಿತ್ತು ಅಂದರೆ ಐ ಜಸ್ಟ್ ಇಮ್ಮಿಡಿಯೇಟ್ಲಿ ಐ ಸ್ಟಾರ್ಟೆಡ್ ಈಟಿಂಗ್. ಏನೂ ತಲೆಗೆ ತೋಚಲಿಲ್ಲ, ಅದಕ್ಕೇ ಐ ಡಿಡ್ಂಟ್ ಶೋ ಇಟ್ ಯು ಗೈಸ್. ಸೊ ಹೇಳಿ ಗೈಸ್, ನೀವೆಲ್ಲ ಏನು ಮಾಡ್ತಾ ಇರ್ತೀರಾ, ನಿಮ್ಮ ದಿನಚರ್ಯೆ ಏನು, ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನಿಮಗೆ ಯಾವ್ಯಾವ ಥರ ವ್ಲಾಗ್ಸ್ ನೋಡೋದಕ್ಕೆ ಇಷ್ಟ. ಈಗ ನಾನು ಕುಕ್ಕಿಂಗ್ ವ್ಲಾಗ್ಸ್ ಮಾಡುವಾಗ ನಿಮಗೆಲ್ರಿಗೂ ಇಷ್ಟ ಆಗ್ತಿತ್ತು, ಇಲ್ಲ ಅಂತಲ್ಲ. ಬಟ್ ಎಟ್ ದ ಸೇಮ್ ಟೈಮ್ ನಾನು ಬೇರೆ ವ್ಲಾಗ್ಸ್ ಮಾಡಿದಾಗ ನಿಮಗೆ ಖುಷಿ ಆಗುತ್ತಾ ಏನು ಎಲ್ಲ ನನಗೆ ತಿಳಿಸ್ಕೊಡಿ. ಯಾಕಂದರೆ ನಿಮ್ಮ ಅಭಿಪ್ರಾಯಗಳು ನನಗೆ ತುಂಬ ಮುಖ್ಯ. ಬಟ್ ಎಷ್ಟೊಂದು ಜನ ಹೇಳ್ತಾರೆ ದಟ್ ಸ್ಕಿನ್ ಕೇರ್ ವ್ಲಾಗ್ ಮಾಡಿ ಅಂತ. ಆ್ಯಕ್ಚುಲಿ ನನ್ನ ಸ್ಕಿನ್ ಕೇರು, ಐ ಮೀನ್ ಇಟ್ಸ್ ಜಸ್ಟ್ ದ್ಯಾಟ್ ಐ ಆಮ್ ಬ್ಲೆಸ್ಡ್. ಅದೇ ಹೇಳಿದ್ನಲ್ಲ, ಇಂಟರ್ನಲ್ ಹೆಲ್ತ್ ನಂದು ಜಾಸ್ತಿ ನೋಡ್ಕೊತೀನಿ, ಅದಕ್ಕೆ ಸ್ಕಿನ್ ಪ್ರಾಬ್ಲಿ ಚೆನ್ನಾಗಿದೆ. ಬಟ್ ಹವೆವರ್ ಸ್ಕಿನ್ ಕೇರ್ ರುಟೀನ್ ನಾನು ಮಾಡ್ತೀನಿ. ಅದಿಲ್ಲದೆ ಗೊತ್ತಾ, ನನಗೆ ಈ ಸ್ಕಿನ್ ಕೇರು ಇವೆಲ್ಲ ಎಲ್ಲರೂ ಮಾಡ್ತಾರಲ್ಲ ಅನ್ನೋದು ಒಂದು ಇದೆ. ಬಟ್ ಓಕೆ, ನಾನೇನು ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಿ, ಬಿಕಾಸ್ ನಾನು ನ್ಯಾಚುರಲಿ ಇಂಟರ್ನಲಿನೇ ಜಾಸ್ತಿ ಇದು ಮಾಡೋದು. ಬಟ್ ಎಕ್ಸ್ಟರ್ನಲಿ ಏನು ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಿ ಡೆಫಿನೆಟ್ಲಿ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ, ಇಲ್ಲ ಅಂತ ಅಲ್ಲ. ಬಟ್ ಅದಲ್ಲದೆ ನನಗೆ ಒಂಚೂರು ಯೂನಿಕ್ ಐಡಿಯಾಸ್ ಕೊಡಿ. ಲೈಕ್ ವಾಟ್ ಕ್ಯಾನ್ ಐ ಡೂ ದ್ಯಾಟ್ ಯು ಗೈಸ್ ವಾಂಟ್ ಟು ಸಿ ಮೀ ಅಗೇನ್ ಆ್ಯಂಡ್ ಅಗೇನ್. ಅದು ನನಗೆ ತುಂಬ ಮುಖ್ಯ. ಸೊ ಅದನ್ನೊಂದು ನೀವು ಒಂಚೂರು ನನಗೆ ಹೆಲ್ಪ್ ಮಾಡಬೇಕು, ಸಪೋರ್ಟ್ ಮಾಡಬೇಕು. ಇಫ್ ಯು ವಾಂಟ್ ಟು ಸಿ ಮೀ ಮೋರ್ ಆ್ಯಂಡ್ ಮೋರ್, ಆ್ಯಂಡ್ ಇಫ್ ಯು ವಾಂಟ್ ಟು ಸಿ more of interesting videos of me, then you really have to help me do this. ಗೈಸ್, ಬೆಳಗ್ಗೆ ತುಂಬಾ ಗ್ಲೂಮಿ ವೆದರ್ ಇತ್ತು. ಇವಾಗ ಸ್ವಲ್ಪ ಸನ್ ಬಂತು, ಮತ್ತೆ ಸನ್ ಹೋಗ್ಬಿಡ್ತು. ವೀಕ್ಷಕರೇ, ವಾಟ್ ಈಸ್ ದಿಸ್? ಬ್ಯಾಂಗ್ಳೂರ್ ಇಸ್ ಪ್ಲೇಯಿಂಗ್ ವಿತ್ ಅಸ್, ರೈಟ್? ಓಕೆ, ನಾನು ಹಾಗೆ ರಿಲ್ಯಾಕ್ಸ್ ಮಾಡ್ತಾ ಇದ್ದೀನಿ ಈಗ ಸದ್ಯಕ್ಕೆ. ಐ ಜಸ್ಟ್ ವಾಂಟ್ ಟು ರಿಲ್ಯಾಕ್ಸ್ ಬಿಫೋರ್ ಐ ಗೋ ಟು ದ ಮೂವಿ. ಓಕೆ, ನಾನು ನನ್ನ ನೇಲ್ ಪಾಲಿಷ್ನ ಹಾಕ್ಕೊಂಡೆ. ಇವನ್ನ ಕಾಲ್ಗೂ ನೇಲ್ ಪಾಲಿಷ್ ಹಾಕ್ಕೊಂಡಿದ್ದೀನಿ. ಯು ಕ್ಯಾನ್ ಸಿ ಇಟ್ ಹಿಯರ್. ಓಕೆ, ಈಗ ರಿಲ್ಯಾಕ್ಸ್ ಮಾಡ್ತಾ ಇದ್ದೀನಿ.
ನೀವು ರಿಲ್ಯಾಕ್ಸ್ ಮಾಡಿ, ಆಮೇಲೆ ಸಿಗೋಣ. ಐ ಥಿಂಕ್ ಐ ವಿಲ್ ಶೋ ಮೈ ಗೆಟ್ ರೆಡಿ ಟು ದ ಮೂವಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್. ಓಕೆ ಗೈಸ್, ಈಗ ತಾನೇ ಫ್ರೆಶ್ ಆಗಿ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ. ಇವಾಗ ಸಂಜೆ ಹೊತ್ತು ಮೂವಿಗೆ ಹೋಗೋಣ ಅಂತ ಪ್ಲ್ಯಾನ್ ಇದೆ. ಸೊ ಗೆಟ್ ರೆಡಿ ವಿತ್ ಮೀ ಫಾರ್ ದ ಮೂವಿ ನೈಟ್ ಅಂತ ಈ ವಿಡಿಯೋನ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಒಂದು ಇನ್ಸ್ಟಾಗ್ರಾಮ್ಗೆ, ಇನ್ನೊಂದು ಯೂಟ್ಯೂಬ್ಗೆ. ಸೊ ಫಸ್ಟ್ ಥಿಂಗ್ ಇಸ್ ಸ್ಕಿನ್ ಪ್ರೆಪ್ ಮಾಡ್ಕೊಳ್ಳೋಣ. ಸ್ಕಿನ್ ಪ್ರೆಪ್ ಮಾಡೋದಕ್ಕೆ ನಾನು ಫಸ್ಟ್ ಅಪ್ಲೈ ಮಾಡೋದು ನನ್ನ ವೆರಿ ಸಿಂಪಲ್ ಬಯೋಲಿನ್ದು ಲಿಪ್ ಬಾಮ್. ಓಕೆ ಗೈಸ್, ನಾನು ಏನು ಹಾಕ್ಕೊಳ್ತಾ ಇದ್ದೀನಿ ಅನ್ನೋದನ್ನು, ಮೈಕ್ ಬೇಕು. ಮೈಕ್ ಇಲ್ಲದೆ ನಿಮಗೇನು ಕೇಳಿಸಲ್ಲ. ಫ್ಯಾನ್ ಬೇರೆ ಆನ್ ಮಾಡಿದ್ದೀನಿ, ಸೆಕೆ ಆಗ್ತಾಯಿದೆ. ಬಿಕಾಸ್ ಇವತ್ತು ಮಳೆ ಬರ್ತಿರೋದ್ರಿಂದ ತುಂಬಾ ಸೆಕೆ. ಐ ಥಿಂಕ್ ಆಲ್ರೆಡಿ ವಿಡಿಯೋ ಕರೆಕ್ಟಾಗೆ ಬಂದಿಲ್ಲ, ಬಿಕಾಸ್ ನಾನು ಇನ್ಸ್ಟಾಗ್ರಾಮ್ಗೂ ಶೂಟ್ ಮಾಡ್ತಾಯಿದ್ದೆ. ಬಟ್ ಸ್ಟಿಲ್ ಯು ಕ್ಯಾನ್ ಸಿ ಮೈ ಲುಕ್ ಓವರ್ ಹಿಯರ್. ದಿಸ್ ಇಸ್ ದ ಲುಕ್. ಐ ಹೋಪ್ ಯು ಲೈಕ್ ಇಟ್. ಓಕೆ, ಎನಿವೇಸ್, ನನ್ನೊಂದು 2 ಪಾರ್ಸೆಲ್ಗಳು ಬಂದಿದೆ. ಐ ಆ್ಯಕ್ಚುಲಿ ವಾಂಟ್ ಟು ಶೋ ಯು ದ ಪಾರ್ಸೆಲ್ ಆ್ಯಸ್ ವೆಲ್. ಅಂದರೆ ಏನು ಆರ್ಡರ್ ಮಾಡಿದ್ದೀನಿ ಅನ್ನೋದನ್ನು ನಾನು ತೋರಿಸ್ತೀನಿ. ಹವೆವರ್, ಇವತ್ತು ನಾನು ಹಾಕ್ಕೊತಿರೋ ಬಟ್ಟೆ ನಾನು ತೋರಿಸ್ಬಿಡ್ತೀನಿ, ಆ್ಯಂಡ್ ದೆನ್ ದ ಫುಟ್ವೇರ್ ದಟ್ ಐ ಆಮ್ ವೇರಿಂಗ್. ಓಕೆ, ಇವತ್ತು ನಾನು ಹಾಕ್ಕೊತಿರೋದು ಗೋ ಕಲರ್ಸ್ ಅಂತ. ಈ ಗೋ ಕಲರ್ಸ್ ಬ್ರ್ಯಾಂಡ್ ಇದೆಯಲ್ಲ, ಅದರಿಂದು ಹೊಸ ಪ್ಯಾಂಟ್ ತೊಗೊಂಡಿದ್ದೀನಿ. ಇಟ್ಸ್ ವೆರಿ ನೈಸ್. ಇಟ್ ಹ್ಯಾಸ್ ದಿಸ್ ನೈಸ್ ವಾಟ್ ಯು ಸೇ, ಐ ಡೋಂಟ್ ನೋ ವಾಟ್ ಯು ಕಾಲ್, ನಾಟ್ಸ್ ಎಲ್ಲ ಕಡೆ, 4 ಕಡೆಯೂ ನಾಟ್ಸ್ ಇದೆ. ಇಟ್ಸ್ ವೆರಿ ವೆರಿ ಪ್ರಿಟಿ. ಇಟ್ಸ್ ಅ ನೈಸ್ ಬ್ಯಾಗಿ ಪ್ಯಾಂಟ್. ರಿಯಲಿ ಲೈಕ್ ದಿಸ್ ಪ್ಯಾಂಟ್. ಅದ್ರ ಜೊತೆಗೆ ಐ ಆಮ್ ಜಸ್ಟ್ ವೇರಿಂಗ್ ದಿಸ್ ಕಾರ್ಸೆಟ್ ಟಾಪ್ ವಿಚ್ ಇಸ್ ಈವನ್ ಪ್ರಿಟಿಯರ್. ದಿಸ್ ಕಾರ್ಸೆಟ್ ಟಾಪ್ ವಿಲ್ ರಿಯಲಿ ಲುಕ್. ಐ ವಾಸ್ ಜಸ್ಟ್, ನಾನು ವೆಯ್ಟ್ ಮಾಡ್ತಾಯಿದ್ದೆ ಈ ಕಾರ್ಸೆಟ್ ಟಾಪ್ನ ಯಾವಾಗ ಹಾಕ್ಕೊಳ್ಳೋಣ ಅಂತ. So this is the corset top that I'm going to wear and pair it with it. It's going to look very sexy. And is the shoe that I'm going to wear. Idu nanu Vietnam inda ತಗೊಂಡು ಬಂದಿರೋದು. This is Nike LV du collaboration ಅಲ್ಲಿ ಮಾಡಿರೋಂಥ ಈ ಶೂ. It's very pretty. So I got this from Vietnam and I'm going to pair this. ಇದನ್ನು ಅಷ್ಟೇ ಫಸ್ಟ್ ಟೈಮ್ ಹಾಕ್ತಿರೋದು. ಎಲ್ಲನೂ ಹೊಸ ಬಟ್ಟೆನೇ. ಸೊ ಹಾಕ್ಕೊಂಡು ಆಮೇಲೆ ನಿಮಗೆ ನನ್ನ ಕಂಪ್ಲೀಟ್ ಫಿಟ್ ಚೆಕ್ನ ಇಲ್ಲಿ ತೋರಿಸೋಲ್ಲ. ನಾನು ಮಾಲ್ಗೆ ಹೋಗ್ತೀನಲ್ಲ ಮೂವಿ ಟೈಮಲ್ಲಿ, ಅಲ್ಲಿ ತೋರಿಸ್ತೀನಿ. ಓಕೆ, ಸೊ ಅಂಟಿಲ್ ದೆನ್ ಸ್ಟೇ ಟ್ಯೂನ್ಡ್. ಓಕೆ ಗೈಸ್, ಇದು ನನ್ನ ಇವತ್ತಿನ ಫಿಟ್ ಚೆಕ್. ಸೊ ಜಸ್ಟ್ ವಾಂಟ್ ಟು ಶೋ ಯು ಗೈಸ್. ದಿಸ್ ಇಸ್ that I'm wearing. This is my dress and this is my bag. Proper fit check. Very minimal accessories. ನನಗಂತೂ ತುಂಬ ಇಷ್ಟ ಈ ಡ್ರೆಸ್ಸು. ವೀಕ್ಷಕರೇ, ನಾನು ಆಲ್ರೆಡಿ ಥಿಯೇಟ್ರಲ್ಲಿದ್ದೀನಿ. ಆ್ಯಕ್ಚುಲಿ ಫುಲ್ ಥಿಯೇಟರ್ ಖಾಲಿ ಇದೆ. ದಿಸ್ ಇಸ್ ಅ ಹಾರರ್, ನಾಟ್ ಅ ಹಾರರ್ ಫಿಲ್ಮ್, ಬಟ್ ಇಟ್ ಇಸ್ ಕೈಂಡ್ ಆಫ್ ಹಾರಿಫೈಯಿಂಗ್ ಫಿಲ್ಮ್. So I'm at end of Coke Street. So I'll show you the theatre. ನಾನು ಸ್ಕ್ರೀನ್ ಎಕ್ಸ್ ತಗೊಂಡಿದ್ದೀನಿ. From popcorn to pizza, we cater it all. Private party, corporate event, or a special occasion. Call us today and let's plan the perfect food experience for you. Almost full theatre ಖಾಲಿ ಇದೆ. New feels good. ಹಾಯ್ ಗೈಸ್, ಈಗ ಮನೆಗೆ ಬಂದೆ. ಈಗ ಗಂಟೆ 11 ಆಗಿದೆ. ಮೂವಿ ಮಾತ್ರ ಸೂಪರ್ಬ್ ಆಗಿತ್ತು.
ದಿ ಎಂಡ್ ಆಫ್ ಓಕ್ ಸ್ಟ್ರೀಟ್. ನಿಮ್ಗೆ ಯಾರಿಗಾನ ನೋಡಬೇಕು ಅಂದರೆ ಐ ಡೋಂಟ್ ನೋ, ಪ್ರಾಬಬ್ಲಿ ಇದೇ ವಾರ ಲಾಸ್ಟ್ ಅನಿಸುತ್ತೆ. ಅದಾದಮೇಲೆ ಐ ಥಿಂಕ್ ದೇ ಗೋನಾ ಚೇಂಜ್ ದ ಮೂವಿ. ಬಟ್ ಹವೆವರ್ ಈ ಮೂವಿ ಟೆಲಿವಿಷನ್, ನೆಟ್ಫ್ಲಿಕ್ಸ್ ಆರ್ ಪ್ರೈಮ್ ಎಲ್ಲೇ ಬಂದ್ರೂ ಪ್ಲೀಸ್ ವಾಚ್ ಇಟ್. ಇಫ್ ಯು ಲೈಕ್ ಬ್ಯಾಕ್ ಇನ್ ಟೈಮ್, ಅಂದರೆ ಟೈಮ್ ಟ್ರಾವೆಲ್ ಟು ದ ಪಾಸ್ಟ್ ಆ ಥರ ಏನಾದರೂ ಇತ್ತು ಅಂದರೆ ಯು ಶುಡ್ ಡೆಫಿನೆಟ್ಲಿ, ಇಫ್ ಯು ರಿಯಲಿ ಲೈಕ್ ಸಚ್ ಮೂವೀಸ್ ದೆನ್ ಯು ಹ್ಯಾವ್ ಟು ಡೆಫಿನೆಟ್ಲಿ ವಾಚ್ ಇಟ್. ಇಟ್ಸ್ ಇಟ್ ಟೇಕ್ಸ್ ಯು ಬ್ಯಾಕ್ ಟು ದಿ ಡೈನೋಸಾರ್ ಇರಾ. So I really feel it was a wonderful movie. ಸ್ಕ್ರೀನ್ ಎಕ್ಸ್ ಅಂತ ಒಂದು ಸ್ಕ್ರೀನಲ್ಲಿ ನೋಡಿದೆ. ಐ ಮೀನ್ 3 sides ವ್ಯೂ ಇರುತ್ತೆ, ತುಂಬ ಚೆನ್ನಾಗಿತ್ತು. ಐ ಆಮ್ ಗ್ಲ್ಯಾಡ್ ಒಬ್ಬಳೇ ಹೋಗಿದ್ದೆ, ಸಕ್ಕತ್ತಾಗಿತ್ತು, ವಾಚ್ ಮಾಡಿ ಬಂದೆ. ಈಗ ಮಲಗೋ ಸಮಯ. ಸೊ ಈ ವ್ಲಾಗ್ನ, ಇವತ್ತಿನ ಇಡೀ ವ್ಲಾಗ್ನ ನೀವು ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ದಿಸ್ ಇಸ್ ನನ್ನ ಒಂದು ಹೊಸ ಪ್ರಯತ್ನ, ದ್ಯಾಟ್ ಒಂದು ಡಿಫ್ರೆಂಟಾಗಿ ಮಾಡೋಣ, ನಿಮಗೆ ನನ್ನ ಲೈಫಿನ ಕೆಲವು ತುಣುಕುಗಳನ್ನ ನಿಮಗೆ ತೋರಿಸೋಣ ಅನ್ನೋದು ನನ್ನ ಆಸೆ. ಸೊ ಐ ಹೋಪ್ ಯು ಎಂಜಾಯ್ಡ್ ಇಟ್. ಇದೇ ರೀತಿ ಎನ್ಕರೇಜ್ ಮಾಡ್ತಾಯಿರಿ. ಲೈಕ್, ಕಾಮೆಂಟ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವ್ಲಾಗ್ನ ಎಲ್ಲ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಗೈಸ್ ಫಾರ್ ಬೀಯಿಂಗ್ ವಿತ್ ಮೀ ಥ್ರೂ ಔಟ್ ಮೈ ಡೇ. ಐ ಡೂ ಮೋರ್ ಆ್ಯಂಡ್ ಮೋರ್ ಸಚ್ ವೀಡಿಯೋಸ್. ನೀವು ಸಜೆಷನ್ಸ್ ಕೊಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್. ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್, ಟೇಕ್ ಕೇರ್, ಲವ್ ಯು, ಬಾಯ್.